ಇನ್ನು ಧರ್ಮಸ್ಥಳದ ಮೇಲೆ ನಿಯಂತ್ರಣವನ್ನ ಸಾಧಿಸಲು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತೆ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸುಲಭಲಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಧರ್ಮಾಧಿಕಾರಿಗಳನ್ನ ಪೀಠದಿಂದ ಬಿಡಿಸಲು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಎಸ್ಐಟಿ ತನಿಖೆ ಮಾಡದೇ ಇದ್ದಿದ್ರೆ ಬುರುಡೆ ಕತೆ ಸತ್ಯವಾಗಿತ್ತು. ಸಾಕ್ಷ್ಯವಿಲ್ಲದೆ ಆರೋಪ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನ ತನಿಖೆಗೆ ಒಳಪಡಿಸಬೇಕು. ಆರೋಪ ಮಾಡ್ತಾ ಇರುವಂತಹ ಅವರನ್ನ ತನಿಖೆ ಮಾಡಬೇಕು. ಈ ಷಡ್ಯಂತ್ರದ ಹಿಂದಿರುವವರನ್ನ ಹುಡುಕಬೇಕು. ಭಾರತವನ್ನು ಎದುರಿಸಲು ಹಾಗೂ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡೋಕೆ ದೊಡ್ಡದಾದಂತಹ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಚಕ್ರವರ್ತಿ ಸುಲಿವಲಿ ಅವರು ಮಾತನಾಡಿದ್ದಾರೆ. ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನು ಉಳಿಸಿಕೊಳ್ಳಬೇಕಾಗಿದೆ. ಶಿವಮೊಗ್ಗದಲ್ಲಿ ಚಿಂತಕ ಚಕ್ರವರ್ತಿ ಸುಲಿವಲಿ ಅವರು ಮಾತನಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಅನೇಕ ಬೆಳವಣಿಗೆಗಳು, ಪ್ರತಿದಿನಕ್ಕೊಂದು ಕಥೆಗಳು ಸೃಷ್ಟಿಯಾಗ್ತದೆ. ಪ್ರತಿದಿನಕ್ಕೊಂದು ಆ ತಲೆಬುರುಡೆ ಕಥೆಗಳು ಈ ರೀತಿಯಾಗಿ ಬೆಳಕಿಗೆ ಬರ್ತಿರುವಂತದ್ದು. ಎಲ್ಲದರ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಚಿಂತಕರು ಆಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ಇದ್ದಾರೆ. ಅವರನ್ನ ಮಾತಾಡಿಸ್ತೇನೆ. ಸರ್, ಇತ್ತೀಚಿನ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು, ದಿನಕ್ಕೊಂದು ಜಾಗ, ಮತ್ತೊಂದು ಕಥೆಗಳು, ಹೀಗೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ನನಗೆ ಮೂರ್ಖತನ ಅಂತ ಅನ್ಸುತ್ತೆ. ನನಗೆ ಡೇ ಒನ್ನಿಂದ ಏನು ಈ ಬುರುಡೆ ಕಥೆ ಬರೋದಲ್ಲ, ಅದಕ್ಕಿಂತ ಮುಂಚಿನಿಂದಲೂ ನಾನು ನೋಡ್ತಾ ಇದ್ದೀನಿ. ಆ ಒಟ್ಟಾರೆ ಕೇಸಿಗೆ ಸಂಬಂಧಪಟ್ಟಿರುವಂತಹ ಡಾಕ್ಯುಮೆಂಟ್ಸ್ ನಾನು ಓದಿದ ನಂತರ, ಅದಕ್ಕೆ ಸಂಬಂಧಪಟ್ಟವರ ಹತ್ರ ಮಾತನಾಡಿಸಿದ ನಂತರ, ಇನ್ಫ್ಯಾಕ್ಟ್ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದ ಈ ಸಂತೋಷ್ ರಾವನ್ನ ಹಿಡ್ಕೊಂಡು ಬಂದ ಪೊಲೀಸರಿಂದ ಹಿಡಿದು, ಅವತ್ತು ಹಿಡ್ಕೊಂಡು ಬಂದ ಪೊಲೀಸರಿಂದ ಹಿಡಿದು ಇದನ್ನು ಫೈಟ್ ಮಾಡ್ತಾ ಇರುವಂತಹ ಅನೇಕ ಹೋರಾಟಗಾರನ ಎಲ್ಲರನ್ನೂ ಮಾತನಾಡಿಸುವಾಗ ನನಗೆ ಅನ್ನಿಸ್ತು, ಆರಂಭದಿಂದಲೂ ಗೊತ್ತಿತ್ತು ಇದು ಬರೀ ಬೊಗಳೆಗಳ ಕಂತೆ ಇದು ಅಂತ. ಅದರಲ್ಲಿ ಏನೂ ಪ್ರೂಫ್ ಇಲ್ಲದೆ, ಏನೂ ಇಲ್ಲದೆ ಒಂದಾದ್ಮೇಲೆ ಒಂದು ಪುಂಖಾನುಪುಂಖವಾಗಿ ಸುಳ್ಳುಗಳನ್ನು ಹೇಳ್ಕೊಂಡು ಬಂದಿದ್ದಾರೆ ಅಂತ ಆರಂಭದಿಂದಲೂ ಗೊತ್ತಿತ್ತು. ನಾನು ಈ ಹಿಂದೆಯೂ ಕೂಡ ಅದರ ವಿಚಾರವಾಗಿ ತುಂಬಾ ಮಾತಾಡಿದ್ದೀನಿ. ಈಗಂತೂ ಆ ಬುರುಡೆಗಳನ್ನು ತಗೊಂಡು ಬಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಇದೆಯಲ್ಲ, ಅದು ಹೇಗೆ ಅಂತಂದ್ರೆ ಸಮಾಜದಲ್ಲಿ ಎಲ್ಲರೂ ಗಾಬರಿ ಆಗ್ಬಿಡಬೇಕು, ಏನೋ ನಡೆದು ಬಿಟ್ಟಿದೆ ಇಲ್ಲಿ ಅನ್ನೋದನ್ನ ಅನ್ಕೊಳ್ಬೇಕು ಅನ್ನೋ ತರ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಧರ್ಮಸ್ಥಳದಿಂದ ಯಾರು ಅಲ್ಲಿನ ಧರ್ಮಾಧಿಕಾರಿಗಳಿದ್ದಾರೋ ಅವರು ಆ ಪೀಠವನ್ನು ಬಿಟ್ಟು ಹೋಗಬೇಕು, ಇಡೀ ಧರ್ಮಸ್ಥಳವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಭಾವಿಸುವಂತ ಅನೇಕರು ಸೇರ್ಕೊಂಡು ಮಾಡಿದ ಷಡ್ಯಂತ್ರ ಇದು ಅಂತ ಎಂತವನಿಗೂ ಗೊತ್ತಾಗ್ತಿತ್ತು. ಈಗ ಆ ಷಡ್ಯಂತ್ರ ಬೆಳಕಿಗೆ ಬಂದಿದೆ ಅಂತ ನನಗನ್ಸುತ್ತೆ. ನಾನು ಎಸ್ಐಟಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ಬಹುಶಃ ಎಸ್ಐಟಿಗೆ ಇದನ್ನು ಕೊಡದೆ ಹೋಗಿದ್ದಿದ್ರೆ ನಾನು ಸಿದ್ದರಾಮಯ್ಯನವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಬೇಕು. ಯಾಕೆ ಅಂತಂದ್ರೆ ಎಸ್ಐಟಿಗೆ ಏನಾದರೂ ಅವ್ರು ಕೊಡ್ಲಿಲ್ಲ ಅಂದಿದ್ರೆ ಈ ತಲೆಬುರುಡೆ ಕತೆ ಸತ್ಯ ಆಗ್ಬಿಟ್ಟಿರ್ತಿತ್ತು. ಈ ದೇಶದ ಜನ, ಈ ರಾಜ್ಯದ ಜನ ಅದನ್ನು ನಂಬ್ಕೊಂಡಿರ್ತಿದ್ರು. ಕೊಟ್ಮೇಲೆ ಗೊತ್ತಾಯ್ತು ಇದು ಬೊಗಳೆಗಳ ಕಂತೆ ಹೊರತು ತಲೆಬುರುಡೆ ಇರಲಿಲ್ಲ ಅಂತ. ಸೊ ನನಗನ್ಸುತ್ತೆ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಮತ್ತು ಯಾರು ಈ ತರದ ಆರೋಪಗಳನ್ನ ನಿರಾಧಾರವಾಗಿ ಮಾಡ್ತಿರ್ತಾರೋ ಅಂತವರುಗಳನ್ನ ವಿಚಾರಣೆಗೆ ಒಳಪಡಿಸಿ ಇವ್ರ ಹಿಂದೆ ಇರುವಂತ ನಿಜವಾದ ಷಡ್ಯಂತ್ರ ಯಾವುದು, ಯಾರು ಅದನ್ನ ಸೂತ್ರಧಾರರು ಯಾರಿದ್ದಾರೆ ಅನ್ನೋದನ್ನು ಹುಡುಕಬೇಕು ಅಂತ ನನಗನ್ಸುತ್ತೆ. ಅಂದ್ರೆ ಸರ್, ಒಂದು ಕಡೆಯಲ್ಲಿ ಹಿಂದೂ ದೇವಸ್ಥಾನಗಳನ್ನ ಅಪಪ್ರಚಾರ ಮಾಡುವಂತದ್ದು, ಜೊತೆಗೆ ಈ ತರದ ಷಡ್ಯಂತ್ರಗಳು ಇದ್ರ ಹಿಂದೆ ಇದಾವ ಅನ್ಸುತ್ತಾ ನಿಮ್ಗೆ? ಡೆಫಿನೆಟ್ಲಿ ಹೌದು. ಇದರಿಂದ ಷಡ್ಯಂತ್ರ ಇಲ್ಲ ಅಂತ ಯಾರಿಗೂ ಅನ್ಸೋದಿಲ್ಲ. ನೀವು ಸುಮ್ಮನೆ ನೋಡಿದ್ರೆ ಗೊತ್ತಾಗುತ್ತೆ. ಆರಂಭದಲ್ಲಿ ಸೌಜನ್ಯ ಪ್ರಕರಣ ಅಂತ ಕಳೆದ 10-12 ವರ್ಷಗಳ ಹಿಂದೆ ಅದು ಶುರುವಾಯಿತು. ಅದು ನಿಧಾನವಾಗಿ ಪಿಕಪ್ ತಗೊಳ್ತಾ ಅದನ್ನ ಧರ್ಮಸ್ಥಳದ ಸುತ್ತಮುತ್ತ, ಆನಂತರ ಉಡುಪಿ ಮತ್ತು ಮಂಗಳೂರಿನ ಭಾಗಕ್ಕೆ ಹಬ್ಬಿಸುವಂತ ಪ್ರಯತ್ನ ಆಯಿತು. ರಾಜ್ಯದ ಎಲ್ಲೆಡೆಯೂ ಅದೇನು ಹೋಗಿರಲಿಲ್ಲ. ಅದಾದ ನಂತರ ನಿಧಾನವಾಗಿ ಮತ್ತೊಂದಷ್ಟು ಹೊಸಬರು ಅದಕ್ಕೆ ಎಂಟ್ರಿ ಆದ್ರು. ಆ ಎಂಟ್ರಿ ಆದವರು ಅದನ್ನ ರಾಜ್ಯಕ್ಕೆ ವಿಸ್ತಾರ ಮಾಡಿದ್ರು. ಮತ್ತು ಕಾಲಕ್ರಮದಲ್ಲಿ ಇದನ್ನು ಹೆಂಗೆ ತೆಗೆದುಕೊಂಡು ಹೋದ್ರು ಅಂದ್ರೆ ಅದನ್ನ ದೇಶಕ್ಕೆ ವಿಸ್ತಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಆದ್ರೆ ಅಣ್ಣಪ್ಪ ತುಂಬಾ ಜಾಗೃತ ದೇವರು ಅಂತ ಹೇಳಲ್ಪಡ್ತಾನೆ. ಸರಿಯಾದ ಸಂದರ್ಭದಲ್ಲಿ ಹೇಗೆ ಹೊಡೆತ ಕೊಟ್ಟಿದ್ದಾರೆ ಅಂತಂದ್ರೆ ಅವರು ದೇಶಕ್ಕೆ ತೆಗೆದುಕೊಂಡು ಹೋಗಬೇಕು, ಇದನ್ನ ನ್ಯಾಷನಲ್ ಮೀಡಿಯಾಗಳಲ್ಲಿ ಸುದ್ದಿ ಮಾಡಿಸಬೇಕು ಅನ್ನುವಂತ ಎಲ್ಲ ಪ್ರಯತ್ನ ಇತ್ತು. ಅದು ಸೋತೋಯ್ತು. ನೀವು ಆರಂಭದಿಂದ ನೋಡಿದ್ರು ಗೊತ್ತಾಗುತ್ತೆ. ಇದರಲ್ಲಿ ಮೈಸೂರಿನಿಂದ ಒಡನಾಡಿ ಅನ್ನುವಂತ ಒಂದು ಸಂಘಟನೆಯ ಸ್ಟ್ಯಾನ್ಲಿ ಅನ್ನೋರು ಇದ್ರ ಹಿಂದೆ ಇದ್ರು ಅಂತ ಕೂಗ್ ಕೇಳಿ ಬಂತು. ನಾನು ಆ ಒಡನಾಡಿ ಸಂಸ್ಥೆಯ ಅದರ ವೆಬ್ಸೈಟ್ಗೆ ಹೋಗಿ ಅದನ್ನೆಲ್ಲ ಡೀಪ್ ಆಗಿ ನೋಡ್ತಾ ಇರುವಾಗ ಗೊತ್ತಾಯ್ತು, ಒಡನಾಡಿ ಸಂಸ್ಥೆ ನೋಡ್ಲಿಕ್ಕೆ ಆರ್ಡಿನರಿ ಅನ್ಸುತ್ತೆ, ಆದ್ರೆ ಒಬಾಮಾ ಫೌಂಡೇಶನ್ ಜೊತೆಗೂ ಕೂಡ ಸಂಪರ್ಕ ಇರುವಂತದ್ದು. ನಮ್ಗೆ ಗೊತ್ತಿದೆ, ಒಬಾಮಾ ಫೌಂಡೇಶನ್ ಆಗಲಿ, ಜಾರ್ಜ್ ಸೊರೋಸ್ ಫೌಂಡೇಶನ್ ಆಗಲಿ, ಇವರೆಲ್ಲರೂ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಡೀಪ್ ಸ್ಟೇಟ್ ಆಗಿ ಹೇಗೆ ಭಾರತವನ್ನ ವಿಭಜಿಸಲಿಕ್ಕೆ, ಇಲ್ಲಿನ ಸಂಸ್ಕೃತಿಯನ್ನ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಗೊತ್ತಿರುವಂತದ್ದೇ. ಹೀಗಾಗಿ ಆ ಫೌಂಡೇಶನ್ಗಳು ಹೇಗೆ ಒಂದು ಹತ್ಯೆಯನ್ನ ಹಿಡ್ಕೊಂಡು ಆ ಹತ್ಯೆಯ ಆಧಾರದ ಮೇಲೆ ಒಂದಿಡೀ ಧಾರ್ಮಿಕ ಕೇಂದ್ರವನ್ನೇ ನಾಶ ಮಾಡೋ ಪ್ರಯತ್ನ ಮಾಡಿದ್ರು ಅಂತ ಆರಂಭದ ದಿನಗಳಲ್ಲಿ ಅಲ್ಲಿಂದ ಶುರುವಾಗಿದ್ದು ಇವತ್ತಿಗೂ ಕೂಡ ನಡೆಯುತ್ತೆ. ಈಗ ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ ನಮ್ಗೆ ಗೊತ್ತಿದೆ, ಈ ದೇಶದಲ್ಲಿ ಮಾವೋವಾದಿಗಳು, ಈ ದೇಶದಲ್ಲಿ ಇವ್ಯಾಂಜಲಿಸ್ಟ್ಗಳು ಮತ್ತು ಜಿಹಾದಿ
ಜಿಹಾದಿಗಳು ಒಟ್ಟಿಗೆ ಹೇಗೆ ಸೇರ್ತಾರೆ ಅಂತ. ಡೆಫಿನೆಟ್ಲಿ ಇದರಲ್ಲಿ ಜಿಹಾದಿಗಳ ಪರವಾಗಿ ಒಂದು ಕಡೆ ಬಂದ್ರೆ ಇವತ್ತು SDPI ಎಂಟ್ರಿ ಆಗಿದೆ. ನೀವು ಮಾವೋವಾದಿಗಳ ಪರವಾಗಿ ನೋಡಿದ್ರೆ ಇದ್ರ ಹಿಂದೆ ಪೂರ್ತಿ ಲೆಫ್ಟಿಸ್ಟ್ಗಳು ನಿಂತ್ಕೊಂಡು ಅವರು ಕೆಲಸ ಮಾಡ್ತಿದ್ದಾರೆ. ಇನ್ನು ಇವ್ಯಾಂಜಲಿಸ್ಟ್ಗಳು ಇದರಲ್ಲಿ ಆರಂಭದಿಂದಲೂ ಡೇ 1 ನಿಂದ ಒಡನಾಡಿಯ ಮೂಲಕವೇ ಸೇರ್ಕೊಂಡಿರೋದನ್ನು ನೋಡಿದರೆ ಮೂವರು ಸೇರ್ಕೊಂಡು ಹಿಂದೂ ಧರ್ಮದ ಮೇಲೆ ಆಘಾತ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಷಡ್ಯಂತ್ರ ಡೆಫಿನೆಟ್ಲಿ ಇದರೊಳಗಿದೆ. ಆ ಷಡ್ಯಂತ್ರವನ್ನ ಬಯಲಿಗೆಳಲಿಕ್ಕೆ ಒಗ್ಗಟ್ಟಾಗಿ ನಿಲ್ಲಬೇಕಾಗಿದೆ. ನೆನ್ಪಿಟ್ಕೊಳ್ಳಿ, ಇದು ಬರೀ ಹಿಂದೂಗಳು ಮಾತ್ರ ಅಲ್ಲ, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು. ಯಾಕೆ ಅಂತಂದ್ರೆ ಇವತ್ತು ಈ ಷಡ್ಯಂತ್ರ ಹಿಂದೂ ದೇವಸ್ಥಾನದ ವಿರುದ್ಧ ಆಗಿರೋದು, ನಾಳೆ ಈ ಷಡ್ಯಂತ್ರ ಕ್ರಿಶ್ಚಿಯನ್ರ ವಿರುದ್ಧವೂ ಆಗ್ಬೋದು, ನಾಳೆ ಈ ಷಡ್ಯಂತ್ರ ದೇಶವನ್ನು ಪ್ರೀತಿಸುವಂತ ಮುಸಲ್ಮಾನರ ವಿರುದ್ಧವೂ ಆಗ್ಬೋದು. ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಬೇಕಾದಂತ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಮತ್ತೊಂದು ಕಡೆ ಅಲ್ಲಿ ಸ್ಥಳೀಯರ ಸಿಟ್ಟಿಗೆ ಕಾರಣವಾಗಿರುವಂತದ್ದು ಯೂಟ್ಯೂಬರ್ಸ್ಗಳು ಆ ಕ್ಷೇತ್ರದ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಎನ್ನುವಂಥದ್ದು ಮಾತುಗಳು ಕೇಳಿ ಬರ್ತಿರುವಂತದ್ದು. ಸರಿ, ಇದು ಎರಡನೇ ಹಂತಕ್ಕೆ ಇವರು ತೆಗೆದುಕೊಂಡು ಹೋಗಿದ್ದ ಒಬ್ಬ ಯೂಟ್ಯೂಬರ್ನ ಮೂಲಕ. ಆತ ಒಬ್ಬ ಮುಸ್ಲಿಂ ಹುಡುಗ, ಆತ ಒಂದು AI ವಿಡಿಯೋ ಮಾಡಿದ. ಆ ವಿಡಿಯೋ ಮಾಡಿದ್ದ ಅವನು ಹೇಗ್ ಮಾಡಿದ ಅಂತಂದ್ರೆ ಆ AI ಅನ್ನು ಬಳಸಿಕೊಂಡು ಕಥೆಗಳನ್ನ ಹೇಳುವಂತ ರೀತಿಯಲ್ಲಿ ಅದನ್ನ ಧರ್ಮಸ್ಥಳಕ್ಕೆ ಕನೆಕ್ಟ್ ಮಾಡಿದ ಸುದ್ದಿ ಹೇಗೆ ವೈರಲ್ ಆಯಿತು ಅಂತಂದ್ರೆ ಅದನ್ನ ಈ ದೇಶದಿಂದ ಹೊರ ದೇಶದಿಂದ ಎಲ್ಲರೂ ವ್ಯೂ ಮಾಡುವಂತೆ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಅದು ವ್ಯೂ ಆಯಿತು, ಚರ್ಚೆಗೆ ಬಂತು. ಕಾಲೇಜಿನ ಹುಡುಗರು ಅದನ್ನ ಚರ್ಚೆ ಮಾಡ್ಲಿಕ್ಕೆ ಶುರುವಾದಾಗ ಅವ್ರಿಗೆ ಗೆದ್ದಿದ್ದೀವಿ ಅಂತ ಅನ್ನಿಸ್ತು. ಆದ್ರೆ ಆಗ್ಲೂ ಕೂಡ ಒಂದಷ್ಟು ಇದನ್ನ ವಿರೋಧಿಸುವಂತ ಜನ ಮತ್ತೆ ಒಗ್ಗಟ್ಟಾದ್ರು. ಇವ್ರು ಏನೇನ್ ಸುಳ್ಳು ಹೇಳಿದ್ದಾರೆ, ತಪ್ಪು ಹೇಳಿದ್ದಾರೆ ಅನ್ನೋದನ್ನೆಲ್ಲ ಎತ್ತಿ ತೋರಿಸುವಂತ ಪ್ರಯತ್ನ ಮಾಡಿದಾಗ ಸೈಲೆಂಟ್ ಆಗಿದ್ರು. ಬಟ್ ಎರಡನೇ ಬಾರಿಗೆ ಆ ಯೂಟ್ಯೂಬರ್ಗಳೆಲ್ಲ ಯಾರು ಇಷ್ಟು ದಿನಗಳ ಕಾಲ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಮಾತನಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು, ಅವರುಗಳು ಈ ಬಾರಿ ವೀರೇಂದ್ರ ಹೆಗ್ಗಡೆಯವರ ಹೆಸರನ್ನು ತೆಗೆದುಕೊಂಡು ಬಂದ್ರು. ಅವರನ್ನು ಇದರಲ್ಲಿ ಸೇರಿಸಬಿಡೋಣ ಅನ್ನುವಂತ ಪ್ರಯತ್ನ ಮಾಡಿದ್ರು. ಇಲ್ಲಿಯವರೆಗೂ ನಾನು ಇದರ ಹಂತವಾಗಿ ಹೇಳಬಹುದಾದ್ರೆ, ಮೊದಲು ಹೇಳಿದ್ರು ಇದರಲ್ಲಿ ವೀರೇಂದ್ರ ಹೆಗ್ಗಡೆಯವರ ಫ್ಯಾಮಿಲಿಯ ಪಾತ್ರ ಇಲ್ಲ ಅಂತ. ಆಮೇಲೆ ಹೇಳಿದ್ರು ವೀರೇಂದ್ರ ಹೆಗ್ಗಡೆಯವರ ತಮ್ಮನ ಮಗ ಇದನ್ನು ಮಾಡಿದ್ದಾರೆ ಅಂತ. ಆಮೇಲೆ ವೀರೇಂದ್ರ ಹೆಗ್ಗಡೆಯವರ ತಮ್ಮ ಸರಿ ಇಲ್ಲ ಅಂತ ಹೇಳಿದ್ರು. ಒಂದೊಂದೇ ಹಂತವನ್ನು ತೆಗೆದುಕೊಂಡು ಬಂದು ಈಗ ವೀರೇಂದ್ರ ಹೆಗ್ಗಡೆಯವರೇ ಸರಿ ಇಲ್ಲದೆ ಇರೋದ್ರಿಂದ ಅವರು ಪೀಠವನ್ನು ಬಿಟ್ಟು ಹೋಗಬೇಕು ಅಂತ. ಅಂದ್ರೆ ಉದ್ದೇಶ ಇರೋದು ಅತ್ಯಂತ ಸ್ಪಷ್ಟವಾಗಿ ಯಾರಿಗೂ ನ್ಯಾಯ ಕೊಡಿಸಬೇಕು ಅನ್ನೋದಲ್ಲ, ಈ ಪೀಠವನ್ನ ಅವರಿಂದ ತ್ಯಾಗ ಮಾಡಿಸಬೇಕು ಮತ್ತು ಈ ದೇವಸ್ಥಾನವನ್ನ ಕಸಿದುಕೊಳ್ಬೇಕು ಅಥವಾ ಧರ್ಮಸ್ಥಳದ ಮೇಲಿರುವಂತಹ ಶ್ರದ್ಧೆಯನ್ನ ತೆಗಿಬೇಕು ಎನ್ನುವಂತ ಪ್ರಯತ್ನ. ನಿಮ್ಗೆ ಗೊತ್ತಿದೆ ಧರ್ಮಸ್ಥಳ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಈ ರಾಜ್ಯದಲ್ಲಿ ಬಹುಶಃ ನನಗನ್ಸುತ್ತೆ, ಇದನ್ನ ಹೇಳಿದ್ರೆ ಅನೇಕರಿಗೆ ಆಶ್ಚರ್ಯ ಅನ್ಸಬಹುದು, ಪ್ಯಾರಲಲ್ ಗವರ್ಮೆಂಟ್ ತರ ಕೆಲಸ ಮಾಡುತ್ತೆ. ಹೆಚ್ಚು ಕಡಿಮೆ 6.5 ಲಕ್ಷ ಸ್ವಸಹಾಯ ಸಂಘಗಳ ಮೂಲಕ 65 ಲಕ್ಷಕ್ಕೂ ಹೆಚ್ಚು ಜನರಿಗೆ ಸಾಲವನ್ನ ಕೊಟ್ಟು, 65 ಲಕ್ಷ ಅಂದ್ರೆ ಕಡಿಮೆ ಅಲ್ಲ, ಈ ರಾಜ್ಯದ ಎಷ್ಟು ಪರ್ಸೆಂಟ್ ಅಂತ ನೀವೇ ಆಲೋಚನೆ ಮಾಡಬಹುದು. ಅಷ್ಟು ಜನ ಇದರ ಸಾಲ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಅನ್ಸು, ಹೆಚ್ಚು ಕಡಿಮೆ 1.25 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಅವರು ಡಿಸ್ಪರ್ಸ್ ಮಾಡಿದ್ದಾರೆ. ಅವರೊಂದು ಬ್ಯಾಂಕಿನ ಎಕ್ಸ್ಟೆಂಡೆಡ್ ಆರ್ಮ್ ಆಗಿ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರು ಸಮಾಜದಲ್ಲಿ ಒಳಿತನ್ನು ಉಂಟು ಮಾಡಬೇಕು ಅಂತ ಹೇಳಿ ಹಿಂದೂ ದೇವಾಲಯಗಳನ್ನ ಪುನರುಜ್ಜೀವನಗೊಳಿಸುವಂತ ಪ್ರಯತ್ನ ಮಾಡ್ತಾರೆ. ಹಿಂದೂ ಸ್ಮಶಾನಗಳನ್ನ ನಿರ್ಮಾಣ ಮಾಡಿ ಕೊಡ್ತಾರೆ. ಅವರು ಅನೇಕ ಕಡೆಗಳಲ್ಲಿ ಭಿನ್ನ ಭಿನ್ನ ಚಟುವಟಿಕೆಗಳ ಮೂಲಕ ಕೆರೆಗಳನ್ನು ಹೂಳೆತ್ತುವಂತ ಪ್ರಕ್ರಿಯೆಗಳು ಇವೆಲ್ಲವೂ ಎಷ್ಟು ಮಾಡ್ತಿದ್ದಾರೆ ಅಂತಂದ್ರೆ ಇದನ್ನ ಸಹಿಸಲಿಕ್ಕಾಗದ ಮತ್ತು ಎಲ್ಲಿ ಈ ಮೂಲಕ ತಮ್ಮ ಕೆಲಸಕ್ಕೆ ಅಡ್ಡಿಯನ್ನ ಉಂಟು ಮಾಡ್ತಾ ಇದ್ದಾರೆ ಅನ್ನುವಂತ ಭಾವನೆಯಿಂದ ಜಿಹಾದಿಗಳು, ಇವ್ಯಾಂಜಲಿಸ್ಟ್ಗಳು ಈ ವಿರುದ್ಧ ತಿರುಗಿ ಬಿದ್ದಿರೋದ್ರಲ್ಲಿ ನನಗೇನು ಆಶ್ಚರ್ಯ ಅನ್ಸೋದಿಲ್ಲ. ಆದರೆ ದೌರ್ಭಾಗ್ಯದ ಸಂಗತಿ ಏನು ಅಂತಂದ್ರೆ ಈ ಯೂಟ್ಯೂಬರ್ಗಳಲ್ಲಿ ಕೆಲವರು ಯಾರು ಇದನ್ನು ಮಾಡಿದ್ದಾರೋ ಇವರನ್ನ ನಂಬಿಕೊಂಡು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಅಂತ ಸೇರಿಕೊಂಡಂತ ಇನ್ನಷ್ಟು ಯೂಟ್ಯೂಬರ್ಗಳಿದ್ದಾರಲ್ಲ, ಅವ್ರಿಗೇನು ಇದರ ಸತ್ಯಾಸತ್ಯತೆ ಗೊತ್ತಿಲ್ಲ. ಆದ್ರೆ ಇವರುಗಳನ್ನ ನಂಬಿಕೊಂಡು ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ಲಿಕ್ಕೆ ಹೊರಟವರಿಗೆ ಬಹುಶಃ ಇವತ್ತು ದುಃಖ ಆಗ್ತಿರ್ಬೋದು ಅಂತ ನಂಗೆ ಖಂಡಿತ ಅನ್ಸುತ್ತೆ. ಈ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಬಂದ್ಮೇಲೆ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಏನು ಅಂತಂದ್ರೆ, ಟ್ರೆಂಡ್ ಯಾವ ಕಡೆಗೆ ಇರುತ್ತೋ ಆ ಕಡೆಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಕಡೆಗೆ ಮಾತಾಡಿದ್ರೆ ಲೈಕ್ ಜಾಸ್ತಿ ಸಿಗುತ್ತೆ ಅಂತ. ನನಗೆ ನನ್ನ ಯೂಟ್ಯೂಬ್ ನಲ್ಲಿ ಒಂದು ಸಜೆಷನ್ ಬರುತ್ತೆ. ಯೂಟ್ಯೂಬ್ ಸಜೆಷನ್ ಕೊಡುತ್ತೆ. ಏನ್ ಸಜೆಷನ್ ಕೊಡುತ್ತೆ ಗೊತ್ತಾ? ನೀವು ಧರ್ಮಸ್ಥಳದ ಬಗ್ಗೆ ಮಾತನಾಡಿ, ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡಿ, ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಸಜೆಷನ್ ಕೊಡುತ್ತೆ. ಯಾರಿಗೆ ಈ ಸಜೆಷನ್ ಬರುತ್ತೋ ಅವ್ರು ಡೆಫಿನೆಟ್ಲಿ ಮಾತನಾಡ್ತಾರೆ. ಮತ್ತು ನೆಗೆಟಿವ್ ಮಾತನಾಡಿದ್ರೆ ಒಂದು ತಂಡವಾಗಿ ಕೂತ್ಕೊಂಡು ಇವರು ಅದಕ್ಕೆ ಬೇಕಾಗಿರುವಂತ ಕಮೆಂಟ್ ಅನ್ನು ಹಾಕ್ಲಿಕ್ಕೆ ಕೂತಿದ್ದಾರೆ ಅಂತ ಗೊತ್ತಾದಾಗ ಅವರು ಈ ಪ್ರಕರಣದಲ್ಲಿ ಯಾರ್ಯಾರು ಸುಳ್ಳು ಹೇಳಿದ್ದಾರೋ ಅವ್ರ ಪರವಾಗಿ ಮಾತನಾಡಲಿಕ್ಕೆ ಅಂತ ನಿಂತ್ಕೊಳ್ತಾರೆ. ಇದು ನಡ್ಕೊಂಡು ಬಂದ್ಬಿಟ್ಟಿದೆ. ಆದ್ರೆ ಯಾವಾಗ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದರ ಆಳಕ್ಕಿಳಿಬೇಕು ಅಂತ ನಿಶ್ಚಯ ಮಾಡಿದ್ವೋ ಆಗ ಅನೇಕ ತಥ್ಯಗಳು ಹೊರಗೆ ಬಂದಿರೋದನ್ನು ನೋಡಿದಾಗ ನನಗೆ ಅನ್ಸುತ್ತೆ ಬಹುಶಃ ಅನೇಕ ಯೂಟ್ಯೂಬರ್ಗಳು ಈಗ ರಿಟ್ರಾಕ್ಟ್ ಮಾಡ್ಕೊಳ್ತಾರೆ, ತಾವು ಮಾಡಿದ ತಪ್ಪನ್ನು ಅರಿತುಕೊಳ್ತಾರೆ
ಅಂತ ನನ್ಗನ್ಸುತ್ತೆ. ಒಟ್ನಲ್ಲಿ ಧರ್ಮಸ್ಥಳದ ಶ್ರದ್ಧೆ ಪುನರ್ಸ್ಥಾಪನೆ ಆಗ್ತಾ ಇದೆ ಅನ್ನೋದೇ ಸಂತೋಷದ ಸಂಗತಿ ನಂಗೆ. ಮತ್ತೊಂದು ಕಡೆ ಈ ಅನಾಮಿಕ ವ್ಯಕ್ತಿ ಅನ್ನುವಂಥವನು ದಿನಕ್ಕೊಂದು ಜಾಗಗಳನ್ನ ತೋರಿಸ್ತಾ ಇದ್ದಾನೆ, ಆತನ ವಿರುದ್ಧ ಏನಾದ್ರು ತನಿಖೆ ಮಾಡಬೇಕು ಅನ್ಸುತ್ತಾ ಸರ್? ನನಗೆ ಫಸ್ಟ್ ಆಫ್ ಆಲ್ ಆತ ಅನಾಮಿಕ ಅನ್ನೋದೇ ಬಹಳ ವಿಚಿತ್ರ ಅನ್ಸುತ್ತೆ. ಅಂದ್ರೆ ಇವ್ರು ಎಷ್ಟು ನೀವೇನ್ ಅನ್ಕೊಳ್ತಿರೋ ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಆಲೋಚನೆ ಮಾಡಬಲ್ಲವರು ಅಂತ. ನಾನು ಈ ಡೇ 1 ನಿಂದ ಇದರ ಪ್ರಕರಣವನ್ನು ಇವ್ರು ಮಾಡ್ತಿರೋದನ್ನೆಲ್ಲ ನೋಡ್ಕೊಂಡು ಬಂದ ನಂತರ ಅವರಿಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಬೇಕೋ ಅದು ಗೊತ್ತಿದೆ ಅಂತ. ನೀವು ಮೊದಲು ಹೇಳಿದ್ರಿ ನಮ್ಮ ಹತ್ರ ಪ್ರೂಫ್ ಬೇಕಾದಷ್ಟಿದೆ, ಜೇಬ್ನಲ್ಲಿದೆ, ನಮ್ಮ ಪ್ಯಾಂಟ್ ಜೇಬ್ನಲ್ಲಿದೆ, ಶರ್ಟ್ ಜೇಬ್ನಲ್ಲಿದೆ, ಈಗ ಕೊಡ್ತೀವಿ ಅಂತ ಶುರು ಮಾಡಿದವರು ಕಾಲಕ್ರಮದಲ್ಲಿ ಎಲ್ಲಿವರೆಗೂ ಬಂದ್ರು ಅಂತಂದ್ರೆ ನಮಗೆ ಪ್ರೊಟೆಕ್ಷನ್ ಕೊಟ್ರೆ ನಾವು ಕೊಡ್ತೀವಿ ಅಂತ, ಎಲ್ಲ ಟಿವಿ ಚಾನೆಲ್ಗಳು ನಿಂತಿರಬೇಕು, ಅವ್ರ ಮುಂದೆ ಪ್ರೂಫ್ ಕೊಡ್ತೀವಿ ಅಂತ. ಎವ್ರಿ ಒನ್ ವಾಸ್ ರೆಡಿ, ಏನೂ ಆಗ್ಲಿಲ್ಲ. ಕೊನೆಗೆ ಮುಖಕ್ಕೆ ಬಟ್ಟೆ ಸುತ್ತಿದವನೊಬ್ಬನನ್ನು ಕರ್ಕೊಂಡು ಬಂದ್ರು. ಇನ್ಫ್ಯಾಕ್ಟ್ ಒಂದು ಕ್ಷಣ ಯಾರು ಧರ್ಮಸ್ಥಳದ ಪರವಾಗಿದ್ದಾರೋ ಗಾಬರಿ ಅನ್ಸುವಂತೆ ಅನ್ನಿಸ್ಬಿಡ್ತು ಅವ್ರಿಗೆ, ಇದೇನೋ ಅಪ್ಪ ಹಾಗೆ ಅಂತ ಒಪ್ಪಿಕೊಳ್ಳುವಂತೆ ಮಾಡಿದ್ರು. ಆದ್ರೆ SIT ಕೊಟ್ಟಿದ್ದರ ಪರಿಣಾಮ ಏನಾಯ್ತು ಅಂದ್ರೆ, ಇನ್ಫ್ಯಾಕ್ಟ್ ಈ SIT ಅನ್ನು ಅವರೇ ಬಯಸಿದ್ದು, ಇಂತಿಂತವರೇ SIT ಅಲ್ಲಿ ಇರಬೇಕು ಅಂತ ಅವರು ಬಯಸಿದ್ರು. ಅದರ ಪರಿಣಾಮ ಏನಾಯ್ತು ಅಂತಂದ್ರೆ ಇವತ್ತು ಆ SIT ಒಂದೊಂದೇ ಜಾಗವನ್ನು ಅಗಿತಾ ಹೋದಂತೆ ಅಲ್ಲಿ ಏನೂ ಇಲ್ಲ ಅಂತ ಗೊತ್ತಾಯ್ತು. ಇನ್ಫ್ಯಾಕ್ಟ್ ಅವ್ರಿಗೆ ಗೊತ್ತಿತ್ತು ಅಲ್ಲಿ ಏನಾದ್ರೂ ಇದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ತೀರಿಕೊಂಡವರ ಅನ್ಐಡೆಂಟಿಫೈಡ್ ಬಾಡೀಸ್ ಯಾವ್ದಿರುತ್ತೋ, ನೀವು ಆಶ್ಚರ್ಯ ಅನ್ಸುತ್ತೆ ಬಹಳ ಜನರಿಗೆ ಇದನ್ನು ಕ್ಲಾರಿಫೈ ಮಾಡ್ಬೇಕು ನಾನು. ತುಂಬಾ ಜನ ಹೇಳ್ತಾರೆ ಧರ್ಮಸ್ಥಳದಲ್ಲಿ 300 ಜನ ಸತ್ತೋಗಿದ್ದಾರೆ, 400 ಜನ ಸತ್ತೋಗಿದ್ದಾರೆ. ನೀವು ಧರ್ಮಸ್ಥಳ ಬೇಡ, ಯಾವ್ದಾದ್ರೂ ಪವಿತ್ರ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ ಎಷ್ಟು ಜನ ಅನ್ಐಡೆಂಟಿಫೈಡ್ ಡೆತ್ ಆಗಿರುತ್ತೆ ಅಂತ ಕೇಳಬೇಕು. ಯಾಕೆ ಅಂತಂದ್ರೆ ಪವಿತ್ರ ಕ್ಷೇತ್ರಗಳಲ್ಲಿ ಸಾಯೋದ್ರಿಂದ ಒಳಿತಾಗತ್ತೆ ಅಂತ. ಲವ್ ಫೇಲಿಯರ್ ಆದವನು, ಎಕ್ಸಾಮ್ ಅಲ್ಲಿ ಫೇಲ್ ಆದವನು, ಮನೆಯಲ್ಲಿ ಜಗಳ ಮಾಡ್ಕೊಂಡು ಬಂದು ಅಲ್ಲಿ ಸತ್ತೋಗ್ಬಿಡ್ತಾರೆ. ಅವರು ಅನ್ಐಡೆಂಟಿಫೈಡ್ ಬಾಡಿ ಆಗಿ ಅಲ್ಲಿ ಸಿಗುತ್ತೆ, ಅವರುಗಳನ್ನು ಅಲ್ಲಿ ಹೂಳ್ತಾರೆ. ನೀವು ನಂಜನಗೂಡಿನ ಶ್ರೀ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕೇಳಿ, ಪೊಲೀಸರು ಕೇಳಿ ಎಷ್ಟು ಈ ಬಾರಿ ಆಗಿದೆ ಅಂತ. ನಿಮ್ ಕನಿಷ್ಠ ಪಕ್ಷ ಕಳೆದ 3-4 ತಿಂಗಳಲ್ಲಿ 15-20 ಡೆತ್ ಆಗಿರುತ್ತೆ. ಸೊ ಇವೆಲ್ಲವನ್ನು ನೋಡುವಾಗ ನಮಗೊಂದು ಅಂದಾಜು ಏನಾಗುತ್ತೆ ಅಂತಂದ್ರೆ, ಆ ಧರ್ಮಸ್ಥಳದಲ್ಲಿ ಕಳೆದ 8-10 ವರ್ಷಗಳಲ್ಲಿ ಈ ತರದ ಶವಗಳು ಏನ್ ಅನ್ಐಡೆಂಟಿಫೈಡ್ ಬಾಡೀಸ್ ಇರುತ್ತೆ ಅದನ್ನು ಅಲ್ಲೇ ಎಲ್ಲೋ ಹೂತಿರ್ತಾರೆ, ಸಿಕ್ಕೇ ಸಿಗುತ್ತೆ ಅಂತ ಗ್ಯಾರಂಟಿ ಇತ್ತು ಅವರಿಗೆ. ಮತ್ತು ಈ ಸೆನ್ಸೇಷನ್ ಇನ್ನು ದೊಡ್ಡದಾಗುತ್ತೆ. ಆ ಬಾಡಿಯನ್ನ ಇವರು ಟೆಸ್ಟಿಗೆ ಕಳಿಸಿ ವಾಪಸ್ ಬರೋದ್ರ ವೇಳೆಗೆ ದೊಡ್ಡ ಗಲಾಟೆ ಮಾಡಬಹುದು ಅಂತೆಲ್ಲ ಇತ್ತು. ಆದ್ರೆ ಅಣ್ಣಪ್ಪನ ಶಕ್ತಿಯ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ಅಣ್ಣಪ್ಪ ಕಾದು ನೋಡಿದ್ದಾನೆ, ಆದರೆ ಸರಿಯಾದ ಸಂದರ್ಭದಲ್ಲಿ ಹೇಗೆ ಏಟು ಕೊಟ್ಟಿದ್ದಾನೆ ಅಂತಂದ್ರೆ, ಯಾವುದಕ್ಕೂ ಅನುಮಾನಕ್ಕೆ ಎಡೆ ಇಲ್ಲದಂತೆ ಪ್ರತಿಯೊಂದಕ್ಕೂ ಉತ್ತರ ಕೊಡಿಸುವಂತ ಈ ಪ್ರಯತ್ನ ಆದ ನಂತರ ಯಾರ್ಯಾರು, ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಅನೇಕರು ನನಗೆ ಹೇಳಿದ್ರು, ನಾನು ಅವರ ಪರವಾಗಿ ಧರ್ಮಸ್ಥಳದ ಕ್ಷೇತ್ರದ ಪರವಾಗಿದ್ದೀನಿ ಅಂತ ಗೊತ್ತಾದಾಗ ಅನೇಕರು ಬೈದಿದ್ರು. ಅಂತವರೆಲ್ಲರೂ ಫೋನ್ ಮಾಡಿ ಹೇಳ್ತಾರೆ, ನಾವು ತಪ್ಪು ಮಾಡ್ಬಿಟ್ವಿ, ಏನನ್ನೂ ತಿಳ್ಕೊಳ್ಳಿಲ್ಲ, ಮೊದಲು ಧರ್ಮಸ್ಥಳಕ್ಕೆ ಹೋಗಿ ತಪ್ಪು ಕಾಣಿಕೆ ಹಾಕಿ ಬರ್ತೀನಿ ಅಂತ ಹೇಳುವಂತವರು ಅನೇಕರು ಆಗ್ತಾ ಇದ್ದಾರೆ. ಸೊ ಹೀಗಾಗಿ ನನಗನ್ಸುತ್ತೆ ಇವತ್ತು SIT ಮತ್ತು ಸರ್ಕಾರವೂ ಕೂಡ ಸ್ಪಷ್ಟವಾಗಿ ಯೋಚನೆ ಮಾಡಬೇಕು. ಆ ಅನಾಮಿಕ ವ್ಯಕ್ತಿ ತೋರಿಸಿದ ಜಾಗವನ್ನೆಲ್ಲ ಅಗಿತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಮತ್ತು ಎರಡನೇದು, ಬೇಸ್ಲೆಸ್ ಆಗಿ ಮನಸ್ಸಿಗೆ ಬಂದಂತೆ ಮಾತಾಡೋರನ್ನ ಸರ್ಕಾರ ಸ್ಟ್ರಿಕ್ಟ್ ಆಗಿ ಅವರನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಯಾರ ಬಗ್ಗೆ ಬೇಕಿದ್ರು ಮಾತನಾಡಬಹುದಲ್ಲ. ನಾನು ಅಯೋಗ್ಯ ಅಂದಿದ್ದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿ ಬಂತು, ಬರೀ ಅಯೋಗ್ಯ ಅನ್ನೋ ಪದಕ್ಕೆ. ನಾನು ಸಿದ್ದರಾಮಯ್ಯನವರು ಬಂದಾಗಲೆಲ್ಲ ಈ ರಾಜ್ಯದಲ್ಲಿ ಈ ತರದ ಹಿಂದೂ ಮುಸ್ಲಿಮರ ಗಲಾಟೆಯ ಪ್ರಕರಣಗಳು ನಡೀತವೆ ಅಂತ ಹೇಳಿದ್ದಕ್ಕೆ ಇವತ್ತಿಗೂ ಒಂದು ಕೇಸ್ ಹಾಕೊಂಡು ಕೂತಿದ್ದಾರೆ. ಪೊಲೀಸರು ಸುಮೋಟೋ ಕೇಸ್ ತಗೊಂಡಿದ್ದಾರೆ, ಒಂದು ಟಿವಿ ಚಾನೆಲ್ಗೆ ಕೊಟ್ಟ ಇಂಟರ್ವ್ಯೂಗೋಸ್ಕರ. ಹಾಗಿರುವಾಗ ದಿನ ಬೆಳಗಾದ್ರೆ ಯೂಟ್ಯೂಬ್ ನಲ್ಲಿ ಬಂದು ಮನಸ್ಸಿಗೆ ಬಂದಂತೆ ಮಾತನಾಡೋರಿಗೆ ಏನು ಶಿಕ್ಷಣ ಇಲ್ವಾ? ಸರ್ಕಾರ ಇಷ್ಟು ಸುಮ್ಮನಿರದ? ಎಲ್ಲಿಯವರೆಗೂ ಜನರ ಆಕ್ರೋಶ ಈ ದಿಕ್ಕಿನಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ಸರ್ಕಾರವೂ ಕೂಡ ಎಚ್ಚೆತ್ತುಕೊಳ್ಳೋದಿಲ್ಲ ಅಂತ ಅನ್ಸುತ್ತೆ. ಇನ್ಸ್ಪೈಟ್ ಆಫ್ ಅವರು ಒಂದು SIT ಅನ್ನ ರಚನೆ ಮಾಡಿ ಇವೆಲ್ಲವನ್ನು ಹೊರಗೆ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಂತರವೂ ಕೂಡ ನಾನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತೀನಿ, ಮನಸ್ಸಿಗೆ ಬಂದಂತೆ ಹೀಗೆ ಮಾತನಾಡೋರನ್ನ, ಬೇಸ್ಲೆಸ್ ಆಗಿ ಯಾರ ಮೇಲಾದ್ರೂ ಏನ್ ಬೇಕಿದ್ರು ಅಲಿಗೇಷನ್ ಮಾಡೋರನ್ನ ಕಂಟ್ರೋಲಿಗೆ ತಂದುಕೊಳ್ಳಿಲ್ಲ ಅಂತಂದ್ರೆ ಇದು ಒಮ್ಮೆ ತಿರುಗುಬಾಣ ಆಗುತ್ತೆ. ಇದು ನಿಮಗೂ ಕಷ್ಟ, ಇತರೆ ನಾಯಕರುಗಳಿಗೂ ಕಷ್ಟ ಅನ್ನೋದನ್ನ ಅವರು ಎಚ್ಚರಿಕೆ ಇಟ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಪ್ರಶ್ನೆ, ಆ SIT ರಚನೆ ಮಾಡಿ ಅಂದವರೇ ಸಹ ಇವರೇ, ಮತ್ತೆ ಈಗ SIT ಮೇಲೆ ಸಾಕಷ್ಟು ಆರೋಪಗಳನ್ನ ಸಹ ಮಾಡ್ತಿರುವಂತದ್ದು. ಇದು ಬಹುಶಃ ಕರ್ನಾಟಕದ ಜನತೆಗೆ ಅರ್ಥ ಆಗಬೇಕು, ಯಾರ್ಯಾರು ಇವರುಗಳ ವಾದವನ್ನು ನಂಬಿದ್ರು. ಬಹಳ ಜನ ಅನ್ಕೊಂಡಿದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಏನು ಸರ್ಕಾರ ಮಾಡಲೇ ಇಲ್ಲ ಅಂತ. ಇನ್ಫ್ಯಾಕ್ಟ್ ಸೌಜನ್ಯ ಪ್ರಕರಣದಲ್ಲಿ ಮೊದಲಿಗೆ ಲೋಕಲ್ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ. ಆ ನಂತರ ಲೋಕಲ್ ಪೊಲೀಸರ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನ SITಗೆ ರಚನೆ ಮಾಡಲಾಗಿತ್ತು, ಅವ್ರಿಗೆ ಕೊಡ್ಲಾಯ್ತು. ಅವ್ರ ರಿಪೋರ್ಟ್ ಹಾಗೆ ಬಂತು.
ಹೀಗಾಗಿ ನಮ್ಗೆ SIT ಮೇಲೆ ನಂಬಿಕೆ ಇಲ್ಲ ಅಂತಂದ್ರು. ಆ ನಂತರ ಅದನ್ನ COD ತೆಗೆದುಕೊಳ್ತು, ಅವ್ರ ರಿಪೋರ್ಟ್ ಹಾಗೆ ಬಂತು, ನಮ್ಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರು. ಆಮೇಲೆ CBI ತೆಗೆದುಕೊಳ್ತು, ಅವ್ರ ರಿಪೋರ್ಟ್ ಹಾಗೆ ಬಂತು, ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರು. ಯಾರ ರಿಪೋರ್ಟು ನಮಗೆ ವಿರುದ್ಧವಾಗಿ ಬರುತ್ತೋ ಅವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ. SIT ಯಾರು ಇರಬೇಕು ಅಂತಾನು ಇವರೇ ಕೇಳ್ಕೊಂಡಿದ್ದು, ಇಂತಿಂತವರೇ ಬೇಕು ಅಂತ. ಅಂತವ್ರನ್ನೇ ಹಾಕಿ SIT ಮಾಡಿದಾಗ್ಲೂ ಕೂಡ ಈಗ ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರಲ್ಲ, ಇದು ಇವರ ಸಹಜವಾಗಿರುವಂತ ಚಾಳಿ. ನೀವೇನಾದ್ರೂ ತಗೊಂಡೋಗಿ ಇದನ್ನ NIAಗೆ ಕೊಡಿ, ಅವರು ಅಂತಿಮವಾಗಿ NIA ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗಿರೋದು ಒಂದೇ ಒಂದು, ಧರ್ಮಸ್ಥಳ ಕ್ಷೇತ್ರ ಸರಿ ಇಲ್ಲ ಅಂತ ಯಾರು ಹೇಳ್ತಾರೋ ಅವರು ಮಾತ್ರ ಶ್ರೇಷ್ಠರು ಎನ್ನುವಂತ ಭಾವದಲ್ಲಿದ್ದಾರೆ. ಬಟ್ ರಾಜ್ಯಕ್ಕೆ ಈಗ ಅರ್ಥ ಆಗ್ಬೇಕು, ನನಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಯಾರ್ಯಾರು ಇವರುಗಳ ಮಾತನ್ನ ಅವತ್ ಕೇಳಿದ್ರೋ ಅವರೆಲ್ಲರೂ ಇವತ್ತು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ನ್ಯೂಟ್ರಲ್ ಆಗ್ಬಿಟ್ಟಿದ್ದಾರೆ. ಬಟ್ ನನಗೆ ಒಂದೇ ಒಂದು ಪ್ರಶ್ನೆ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ಯಾರು ಸಮಾಜದಲ್ಲಿ 55 ವರ್ಷಗಳ ಕಾಲ, ನಾನು ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಮಾತನಾಡ್ತೀನಿ, 55 ವರ್ಷಗಳ ಕಾಲ ಹಗಲು ರಾತ್ರಿ ಸಮಾಜದ ಬಗ್ಗೆ ಚಿಂತನೆಗಳನ್ನ ಮಾಡ್ತಾ ಏನಾದ್ರೂ ಒಳಿತು ಮಾಡಬೇಕು ಅಂತ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೂ ಶಾಲಾ ಕಾಲೇಜುಗಳನ್ನು ತೆರೆದು, ಮೆಡಿಕಲ್ ಕಾಲೇಜುಗಳನ್ನ, ಇಂಜಿನಿಯರಿಂಗ್ ಕಾಲೇಜುಗಳನ್ನು ತೆರೆದು, ಬರೀ ಅಷ್ಟೇ ಅಲ್ಲದೆ ಕೆರೆಗಳನ್ನು ಹೂಳೆತ್ತಿ, ಧರ್ಮ ಕ್ಷೇತ್ರಗಳನ್ನ ಅಭಿವೃದ್ಧಿ ಪಡಿಸ್ತಾ, ಅವರು ಅನೇಕ ಕಡೆ ಅವರು ನಮ್ಮ ಸ್ಮಶಾನಗಳನ್ನ ಕಟ್ಟಿಕೊಟ್ಟು, ಇನ್ನೂ ಕೆಲವು ಕಡೆಗಳಲ್ಲಿ ಜನರಿಗೆ ಸಾಲವನ್ನು ಕೊಟ್ಟು ಅವರ ಕಾಲ್ ಮೇಲೆ ನಿಂತ್ಕೊಳ್ಳುವಂತೆ ಮಾಡಿ, ರುಡ್ ಸೆಟ್ ನ ಮೂಲಕ ತರುಣರು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳುವಂತ ವ್ಯವಸ್ಥೆ ನಿರ್ಮಾಣ ಮಾಡಿಕೊಟ್ಟು ಇಷ್ಟೆಲ್ಲಾ ಕೆಲಸ ಮಾಡಿದ ವ್ಯಕ್ತಿಯೊಬ್ಬರನ್ನ ಯಾರೋ ಕೆಲವರು ಹೀಗೆ ನಿಂದಿಸ್ತಾರೆ ಅಂತಂದ್ರೆ ಆ ವ್ಯಕ್ತಿಯನ್ನ ರೇಪಿಸ್ಟ್ ಅಂತ ನಾವು ಕರೆದು ಬಿಡ್ತೀವಲ್ಲ, ನಮ್ಮನ್ನ ನಾವು ಕನ್ನಡಿಯಲ್ಲಿ ಒಂದ್ಸಲ ಮುಖ ನೋಡ್ಕೊಳ್ಳೋದು ಬೇಡವಾ? ಒಂದ್ಸಲ ಆದ್ರೂ ಯೋಚನೆ ಮಾಡ್ಬೇಕಲ್ಲ. ನಾನು ಕೆಲವು ಆರೋಪಗಳನ್ನ ಕೇಳಿದಾಗ ನಂಗೆ ನಾಚಿಕೆ ಅನ್ಸತ್ತೆ. ಪೊಲೀಸರು ಕೂಡ ಗಮನಿಸಬೇಕು ಇವುಗಳನ್ನೆಲ್ಲ. ಪೊಲೀಸರು ಯಾರು ಊರಿಗೆ ಹೆಣ್ಮಕ್ಳು ಬರ್ತಾರೋ ಅವ್ರ ಫೋಟೋನ ಕಳಿಸ್ಕೊಡ್ತಿದ್ರಂತೆ. ಅವ್ರನ್ನ ನೋಡಿ ಇಂಥ ಹೆಣ್ಮಗಳು ಆಗ್ಬಹುದು ಅಂತ ಕೇಳಿದ್ರೆ ಅವ್ರನ್ನ ಕರ್ಕೊಂಡೋಗಿ ರೇಪ್ ಮಾಡಿ ಸತ್ತವರ ಹೆಣವನ್ನು ಹೂಳ್ಲಿಕ್ಕೆ ಕಳಿಸ್ತಿದ್ರಂತೆ. ನೂರಾರು ರೇಪುಗಳು ನಡೆದೋದ್ವು. ಈ ತರ ನಡಿಲಿಕ್ಕೆ ಸಾಧ್ಯವಾ? ಸಿನಿಮಾದಲ್ಲೂ ಕೂಡ ಈ ತರದೊಂದು ನಡಿಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗದೆ ಈ ಸುಳ್ಳುಗಳನ್ನ ಒಪ್ಕೊಳ್ತಾ ಹೋದ್ವಿ ಅನ್ನೋದು ಬಹಳ ದುರಂತಕಾರಿ ಸಂಗತಿ. ನನಗೆ ಆ ಕಾರಣಕ್ಕೆ ಅನ್ಸುತ್ತೆ ಸಮಾಜ ಜಾಗೃತವಾಗಬೇಕಾಗಿದೆ, ಜಾಗೃತಗೊಂಡು ಮುನ್ನುಗ್ಗಿ ಬರಬೇಕಾಗಿದೆ. ಇಲ್ಲದೆ ಹೋದ್ರೆ ಈ ತರದ ಚಿಂತನೆಗಳು ವ್ಯಾಪಕವಾಗಿ ನಡೀತಾ ಇರ್ತವೆ. ಸೊ ಅದಕ್ಕೆ ನಾವು ಒಂದು ಇತಿಶ್ರೀ ಹಾಡಬೇಕು ಅಂತಂದ್ರೆ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು. ಬರೀ ಹಿಂದೂ ಸಮಾಜ ಮಾತ್ರ ಅಲ್ಲ, ನಾನು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಗೆ ಸೇರಿದವ್ರಿಗೂ ಕರಿತೀನಿ. ಯಾಕೆ ಅಂತಂದ್ರೆ ನಾಳೆ ಭಾರತದ ಪರವಾಗಿರುವಂತವ್ರು ಯಾರೇ ಆಗಿರ್ಲಿ ಅವರೆಲ್ಲರನ್ನೂ ಕೂಡ ಈ ದಿಕ್ಕಲ್ಲಿ ಇವರುಗಳು ಮಾಡೋದ್ರಿಂದ ಒಂದು ವಿಚಿತ್ರವಾಗಿರುವಂತಹ ಷಡ್ಯಂತ್ರ ಇಲ್ಲಿರೋದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಬೇಕಾದಂತ ಅಗತ್ಯ ಇದೆ. ಸರಿಯಾದ ಸಂದರ್ಭ ಬಂದಿದೆ, ಒಗ್ಗಟ್ಟಾಗೋಣ ಮತ್ತು ನಮ್ಮ ಕ್ಷೇತ್ರವನ್ನು ನಾವು ಉಳಿಸಿಕೊಳ್ಳೋಣ ಅಂತ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದಿಷ್ಟು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರ ಮಾತಾಗಿರುವಂತದ್ದು. ಒಂದು ಏನು ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗುವ ಅವಶ್ಯಕತೆ ಇದೆ. ಜೊತೆಗೆ ಏನು ಅಪಪ್ರಚಾರವನ್ನ ಮಾಡಿ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ, ಇದನ್ನ ಈಗಲಾದ್ರೂ ಜನ ಅರ್ಥಕೊಳ್ಳಬೇಕು ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.